ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ. ತಂಬಳಿ ಅಂದರೆ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಇವತ್ತಿನ ತಂಬಳಿ ನೋಡಿ ಲೈಕ್ ಮಾಡಿ ಆಯಿತಾ. ನನ್ನ ಚಾನಲಲ್ಲಿ ಬೇರೆ ಬೇರೆ ತಂಬಳಿಗಳನ್ನು ನಾನು ಈಗಾಗಲೇ ತೋರಿಸಿದ್ದೇನೆ. ಇವತ್ತು ಸಹ ಒಂದು ಯುನೀಕ್ ಆದ ಅಪರೂಪದ ತಂಬಳಿಯೊಂದಿಗೆ ಬಂದಿದ್ದೇನೆ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದ ಅನ್ನಕ್ಕೆ ಒಂದು ರುಚಿಯಾದ ತಂಬಳಿಯನ್ನು ಮಾಡ್ತಾ ಇದ್ದೇನೆ. ಇದರಲ್ಲೂ ತಂಬಳಿ ಮಾಡ್ಬೋದಾ ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅದೇ ನಮ್ಮ ದೊಡ್ಡ ಮೆಣಸಿನಕಾಯಿಯ ತಂಬಳಿ. ಬನ್ನಿ ಅದನ್ನು ಈಗ ಮಾಡಿ ನೋಡೋಣ. ಈಗ ನಾನು ಒಂದು ಬಾಣಲಿಗೆ ಅರ್ಧ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅದರ ಬದಲಾಗಿ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು. ಈಗ ಅರ್ಧ ಚಮಚ ಜೀರಿಗೆ ಹಾಗೆ ಅರ್ಧ ಚಮಚ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗಾಗಿ ಅದಕ್ಕೆ ಖಾರಕ್ಕೆ ಹಸಿಮೆಣಸು ಹಾಕ್ಕೊಂಡಿಲ್ಲ. ಈ ತಂಬಳಿ ಮಾಡಲಿಕ್ಕೆ ದೊಣ್ಣೆ ಮೆಣಸಿನಕಾಯಿಯನ್ನು ಹೀಗೆ ಹೆಚ್ಚಿ ಮಧ್ಯದಲ್ಲಿರುವ ಬೀಜವನ್ನು ತೆಗೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಹುರಿದುಕೊಳ್ಬೇಕಾಗ್ತದೆ, ಇದರ ಹಸಿ ವಾಸನೆ ಹೋಗೋ ತನಕ. ಇದು ಹಸಿಯಾಗಿದ್ದರೆ ತಂಬಳಿ ಅಷ್ಟು ರುಚಿಯಾಗಿ ಬರುವುದಿಲ್ಲ. ಅದಕ್ಕಾಗಿ ಪೂರ್ತಿಯಾಗಿ ಹುರಿದು ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ತಣಿಲಿಕ್ಕೆ ಬಿಡ್ತೇನೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಅರಿಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿ ನುಣ್ಣಗೆ ಅರಿಬೇಕು. ಈಗ ತಂಬಳಿಗೆ ಖಾರ ಹಾಕುವ ಅಗತ್ಯ ಇಲ್ಲ. ದೊಣ್ಣೆ ಮೆಣಸು ಮತ್ತು ಕಾಳು ಮೆಣಸಿನ ಖಾರನೇ ಸಾಕಾಗ್ತದೆ. ನೋಡಿ, ಈಗ ಇದು ಇಷ್ಟು ಪೇಸ್ಟ್ ಆಗಿದೆ. ಇದನ್ನೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದರ ಜಾರ್ನಲ್ಲಿರುವ ನೀರನ್ನು ಕೂಡ ಹಾಕ್ಕೊಂಡು ಆ ನೀರನ್ನು ಕೂಡ ಇದಕ್ಕೆ ಸೇರಿಸಿ ಹದ ಮಾಡಿಕೊಂಡು ಇಡಬೇಕು. ನಂತರ ಕಡೆದಂಥ ಮಜ್ಜಿಗೆ, ತಾಜಾ ಮಜ್ಜಿಗೆಯನ್ನು ಹಾಕ್ಕೊಳ್ಬೇಕಾಗ್ತದೆ. ಮೊಸರು ಬೇಡ. ಹುಳಿ ಇಲ್ಲದ ಮಜ್ಜಿಗೆ ತುಂಬ ಚೆನ್ನಾಗಿರ್ತದೆ. ಅನ್ನದ ಒಟ್ಟಿಗೆ ಊಟಕ್ಕೆ ಬಡಿಸೋದ್ರಿಂದ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಬೇಕು. ಕುಡಿಲಿಕ್ಕಾದರೆ ಸ್ವಲ್ಪ ನೀರು ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊನೆಯದಾಗಿ ಮಾಮೂಲಿಯಾಗಿ ಕೊಡುವಂತಹ ಇಂಗಿನ ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಇಂಗು, ಕರಿಬೇವಿನ ಒಗ್ಗರಣೆಯನ್ನು ಕೊಟ್ಟರೆ ಸೂಪರಾದ ಕ್ಯಾಪ್ಸಿಕಮ್ ತಂಬಳಿ ರೆಡಿ ಆಯಿತು. ಯಾರೆಲ್ಲ ಈ ಮೊದಲೇ ಕ್ಯಾಪ್ಸಿಕಮ್ ತಂಬಳಿಯನ್ನು ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿಕೆ ಮರಿಬೇಡಿ. ಇದುವರೆಗೂ ಮಾಡದೇ ಇದ್ದರೆ ಖಂಡಿತವಾಗಿಯೂ ಇವತ್ತು ಮಾಡಿ ನೋಡಿ. ಫ್ರಿಜ್ನಲ್ಲಿ ಕ್ಯಾಪ್ಸಿಕಮ್ ಇದ್ದರೆ 5 ನಿಮಿಷದಲ್ಲಿ ಮಾಡ್ಬೋದಂತ ರುಚಿಯಾದ ಸುಲಭವಾದ ತಂಬಳಿ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.